ರಾತ್ರಿ ಸರಿಯಾಗಿ 3 ಗಂಟೆ. ಹಳೆಯ ನಗರದ ಸರ್ಕಾರಿ ಆಸ್ಪತ್ರೆಯ ಶವಾಗಾರದ ಸುತ್ತ ವಿಚಿತ್ರವಾದ ಮೌನ ಆವರಿಸಿತ್ತು. ಹೊರಗೆ ಸುರಿಯುತ್ತಿದ್ದ ಧಾರಾಕಾರ ಮಳೆ, ಆಕಾಶವನ್ನು ಚೀರಿಕೊಂಡು ಹೊಳೆಯುತ್ತಿದ್ದ ಮಿಂಚು, ಪ್ರತಿ ಕೆಲವು ಕ್ಷಣಗಳಿಗೊಮ್ಮೆ ಶವಾಗಾರದ ಮಸುಕಾದ ಕಿಟಕಿಗಳನ್ನು ಬೆಳಗಿಸುತ್ತಿತ್ತು. ಒಳಗೆ ವರ್ಷಗಳಿಂದ ರಾತ್ರಿಪಾಳಿಯಲ್ಲಿ ಕೆಲಸ ಮಾಡುತ್ತಿದ್ದ ಕಾವಲುಗಾರ ಯೂಸುಫ್ ತನ್ನ ಕುರ್ಚಿಯಲ್ಲಿ ಕುಳಿತು ನಿದ್ದೆಗೆ ಜಾರುತ್ತಿದ್ದ. ಅಯ್ಯೋ ಅಲ್ಲಾ, ಏನ್ ಜೀವನ ಇದು! ಬದುಕಿದ್ದರೂ ಸತ್ತವರ ಮಧ್ಯೆ ರಾತ್ರಿ ಕಳೆಯಬೇಕು. ಬೇಗ ಬೆಳಗಾಗ್ಲಿ ಸಾಕು. ಅವನು ಕಣ್ಣು ಮುಚ್ಚುತ್ತಿದ್ದಂತೆಯೇ ಒಂದು ಹೆಣ್ಣಿನ ಅಳುವ ಶಬ್ದ ತುಂಬಾ ನಿಧಾನವಾಗಿ ಶವಾಗಾರದ ಒಳಗಿನಿಂದ ಕೇಳಿಬಂತು. ಯೂಸುಫ್ ಬೆಚ್ಚಿಬಿದ್ದು ಎದ್ದು ನಿಂತ. ಯಾರು ಈ ಹೊತ್ತಿಗೆ ಶವಾಗಾರದೊಳಗೆ? ಕೆಲವು ಕ್ಷಣ, ಮತ್ತೆ ಮೌನ. ಅವನು ತನ್ನನ್ನೇ ಸಮಾಧಾನ ಮಾಡಿಕೊಂಡ. ಬಹುಶಃ ನನ್ನ ಭ್ರಮೆ ಇರಬೇಕು. ಅಷ್ಟರಲ್ಲಿ ಆ ಅಳುವ ಶಬ್ದ ಮತ್ತೆ ಕೇಳಿಸಿತು. ಈ ಬಾರಿ ಮೊದಲಿಗಿಂತಲೂ ಸ್ಪಷ್ಟವಾಗಿ ಯಾರೋ ಅಸಹನೀಯ ನೋವಿನಲ್ಲಿ ನರಳುತ್ತಿರುವಂತೆ. ಯೂಸುಫ್ನ ಕೈಗಳು ನಡಗತೊಡಗಿದವು. ಅವನು ನಿಧಾನವಾಗಿ ಒಳಗೆ ನಡೆದು ಹೋದ. ತಣ್ಣನೆಯ ಗಾಳಿ ಮುಖಕ್ಕೆ ಬಡಿದಿತು. ಉದ್ದನೆಯ ಶವಾಗಾರದ ಕೊನೆಯ ತುದಿಯಲ್ಲಿ ಸ್ಟೀಲ್ ಟ್ರಾಲಿಯೊಂದು ತಾನಾಗಿಯೇ ನಿಧಾನವಾಗಿ ಅಲುಗಾಡುತ್ತಿತ್ತು. ಅಳುವ ಶಬ್ದ ಅಲ್ಲಿಂದಲೇ ಬರುತ್ತಿತ್ತು. ಯೂಸುಫ್ ಧೈರ್ಯ ಮಾಡಿ ಬಿಳಿ ಬಟ್ಟೆಯನ್ನು ನಿಧಾನವಾಗಿ ಮೇಲಕ್ಕೆತ್ತಿದ. ಅದರ ಕೆಳಗೆ ಸುಟ್ಟು ಕರಕಲಾಗಿದ್ದ ಯುವತಿಯ ಮೃತದೇಹ. ಕಣ್ಣುಗಳು ಮುಚ್ಚಿದ್ದವು, ಆದರೆ ಅವಳ ತುಟಿಗಳು ನಿಧಾನವಾಗಿ ಅಲುಗಾಡುತ್ತಿದ್ದವು. ಅವನು ಇನ್ನೂ ಬದುಕಿದ್ದಾನೆ, ಇನ್ನೂ ಜನರ ಕಿವಿಯಲ್ಲಿ ಮಾತನಾಡುತ್ತಾನೆ. ಅವನ ಮಾತು ಕೇಳಬೇಡ. ಯೂಸುಫ್ ಬೆಚ್ಚಿಬಿದ್ದ. ಅಷ್ಟರಲ್ಲಿ ಮೃತದೇಹದ 2 ಕಣ್ಣುಗಳು ಏಕಾಏಕಿ ತೆರೆದವು. ಅವು ರಕ್ತದಂತೆ ಕೆಂಪಾಗಿದ್ದವು. ಅದೇ ಕ್ಷಣದಲ್ಲಿ ಶವಾಗಾರದ ಎಲ್ಲಾ ದೀಪಗಳು ಆರಿಹೋದವು. ಪೂರ್ತಿ ಕತ್ತಲೆ. ಇಲ್ಲಿಂದಲೇ ಆರಂಭವಾಗುತ್ತದೆ ಒಬ್ಬ ಯುವತಿಯ ಕಥೆ. ಅವಳ ಮನಸ್ಸನ್ನು ಒಂದು ಕಾಣದ ಶಕ್ತಿ ಹೇಗೆ ನಿಧಾನವಾಗಿ ತನ್ನ ವಶಕ್ಕೆ ತೆಗೆದುಕೊಂಡಿತು ಎಂಬ ಭಯಾನಕ ಕಥೆ. 23 ವರ್ಷದ ಸಮೀರಾ ತಂದೆ ತಾಯಿ ಇಲ್ಲದ ಅನಾಥೆ. ಅವಳಿಗೆ ಲೋಕದಲ್ಲಿ ಉಳಿದಿದ್ದ ಒಬ್ಬನೇ ವ್ಯಕ್ತಿ ಅವಳ ಅಣ್ಣ ಇಮ್ರಾನ್. ತಂದೆಯ ಸ್ಥಾನದಲ್ಲಿ ನಿಂತು ತಂಗಿಯನ್ನು ಬೆಳೆಸಿದ್ದವನು. ಸಮೀರಾ ತುಂಬಾ ಒಳ್ಳೆಯವಳು, ಆದರೆ ಅವಳಲ್ಲಿ ಒಂದು ದೊಡ್ಡ ದೌರ್ಬಲ್ಯವಿತ್ತು. ಇತರರು ತನ್ನ ಬಗ್ಗೆ ಏನು ಯೋಚಿಸುತ್ತಾರೆ, ಅದೇ ಅವಳ ಬದುಕಿನ ದೊಡ್ಡ ಚಿಂತೆ. ಸಮೀರಾ, ನೀನೀಗ ದೊಡ್ಡವಳಾಗಿದ್ದೀಯ. ಯಾರಾದರೂ ಮಾತಾಡ್ಲಿಲ್ಲ ಅಂದ್ರೆ ಅವ್ರು ನಿನ್ನನ್ನ ದ್ವೇಷಿಸ್ತಾರೆ ಅಂತ ಅನ್ಕೊಳ್ಬೇಡ. ಯಾರಾದ್ರೂ ಹೊಗಳ್ಲಿಲ್ಲ ಅಂದ್ರೆ ನೀನು ಬೆಲೆ ಇಲ್ಲದವಳಾಗ್ಬಿಡೋದಿಲ್ಲ. ನನ್ಗೆ ಗೊತ್ತು ಅಣ್ಣ, ಆದ್ರೂ ಯಾರಾದ್ರೂ ನನ್ನನ್ನ ಕಡೆಗಣಿಸಿದರೆ ತುಂಬಾ ನೋವಾಗ್ತದೆ. ಅದೇ ನಿನ್ನ ದೊಡ್ಡ ದೌರ್ಬಲ್ಯ. ಯಾರಾದ್ರೂ ಸುಳ್ಳು ಹೊಗಳಿಕೆ ಹೇಳಿದ್ರೂ ಅವರ್ನೇ ನಂಬಿಬಿಡ್ತೀಯ. ಸಮೀರಾ ನಗುತ್ತಾ ಅಣ್ಣನ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಆದರೆ ಕೆಲವೇ ಕಿಲೋಮೀಟರ್ ದೂರದಲ್ಲಿ ವರ್ಷಗಳಿಂದ ಯಾರೂ ಕಾಲಿಡದ ಒಂದು ಹಳೆಯ ಮಹಲಿತ್ತು. ಜನರು ಅದನ್ನು ಕರಿ ಮಹಲ್ ಎಂದು ಕರೆಯುತ್ತಿದ್ದರು. ಮಳೆ,
ಗಾಳಿ, ಗುಡುಗು, ಮಿಂಚು ಪ್ರತಿ ಬಾರಿ ಆ ಮಹಲ್ ಮೇಲೆ ಬೀಳುವಾಗ ಅದು ಸಮಾಧಿಯಂತೆ ಕಾಣುತ್ತಿತ್ತು. ಜನರ ಪ್ರಕಾರ ಅಲ್ಲಿ 4 ಕೊಠಡಿಗಳಿದ್ದವು. ಮೊದಲ 3 ಖಾಲಿ. ಆದರೆ 4ನೇ ಕೊಠಡಿಯಲ್ಲಿ ಮಾನವನಲ್ಲದ ಯಾವುದೋ ಇತ್ತು. ಅದು ಯಾರಿಗೂ ಕಾಣಿಸಿಕೊಳ್ಳುತ್ತಿರಲಿಲ್ಲ. ಕೇವಲ ಕಿವಿಯಲ್ಲಿ ಪಿಸುಗುಟ್ಟುತ್ತಿತ್ತು. ಮನುಷ್ಯನ ಮನಸ್ಸಿನ ಪ್ರತಿಯೊಂದು ಭಯ, ಪ್ರತಿಯೊಂದು ದೌರ್ಬಲ್ಯ ಅದಕ್ಕೆ ಗೊತ್ತಿತ್ತು. ಅದನ್ನು ಜನ ಇಫ್ರೀತ್ ಎಂದು ಕರೆಯುತ್ತಿದ್ದರು. ಒಂದು ರಾತ್ರಿ ಸಮೀರಾ ತನ್ನ ಕೋಣೆಯಲ್ಲಿ ಒಬ್ಬಳೇ ಕುಳಿತಿದ್ದಳು. ಹೊರಗೆ ಮಳೆ, ಒಳಗೆ ಮೌನ. ಹಠಾತ್ ಅವಳ ಕಿವಿಯ ಹತ್ತಿರ ಯಾರೂ ಉಸಿರಾಡಿದಂತೆ ಅನುಭವವಾಯಿತು. ನಿನ್ನ ಅಣ್ಣ ನಿನಗೆ ಸುಳ್ಳು ಹೇಳುತ್ತಾನೆ. ಸಮೀರಾ ಬಿಚ್ಚಿ ಬಿದ್ದು ಹಿಂದೆ ತಿರುಗಿದಳು. ಯಾರೂ ಇರಲಿಲ್ಲ. ಕೊಠಡಿ ಸಂಪೂರ್ಣ ಖಾಲಿ. ಯಾವ ಉತ್ತರವೂ ಇರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಅದೇ ಧ್ವನಿ. ನೀನು ಅವನಿಗೆ ಒಂದು ಹೊರೆ. ಅವನಿಗೆ ನೀನು ಬೇಡ. ಸಮೀರಾಳ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ಅವಳು ಇಡೀ ರಾತ್ರಿ ನಿದ್ದೆ ಮಾಡಲಿಲ್ಲ. ಆ ಒಂದೇ ಮಾತು ಮತ್ತೆ ಮತ್ತೆ ಅವಳ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ನೀನು ಅವನಿಗೆ ಒಂದು ಹೊರೆ. ಅವನಿಗೆ ನೀನು ಹೊರೆ. ಮರುದಿನ ಬೆಳಗ್ಗೆ ಮನೆಯೊಳಗೆ ಎಂದಿನಂತೆ ಬೆಳಕು ಹರಡಿತ್ತು. ಆದರೆ ಸಮೀರಾಳ ಮನಸ್ಸಿನಲ್ಲಿ ಮಾತ್ರ ಇನ್ನೂ ನಿನ್ನೆ ರಾತ್ರಿಯ ಆ ಪಿಸುಗುಟ್ಟುವ ಧ್ವನಿಯೇ ಪ್ರತಿಧ್ವನಿಸುತ್ತಿತ್ತು. ಅವಳಿಗೆ ಇಡೀ ರಾತ್ರಿ ಕಣ್ಣಿಗೆ ನಿದ್ದೆಯೇ ಬಂದಿರಲಿಲ್ಲ. ಸಮೀರಾ, ಇನ್ನೂ ಎದ್ದಿಲ್ವಾ? ಈಗ ನೀನು ದೊಡ್ಡವಳಾಗಿದ್ಯಾ. ಸ್ವಲ್ಪ ಜವಾಬ್ದಾರಿಯನ್ನು ಕಲಿಬೇಕು. ಇಮ್ರಾನ್ ಒಬ್ಬ ಅಣ್ಣನಾಗಿ ಅವಳಿಗೆ ಬುದ್ಧಿ ಹೇಳುತ್ತಿದ್ದ. ಆದರೆ ಸಮೀರಾಳ ಕಿವಿಯಲ್ಲಿ ಆ ಧ್ವನಿ ಮತ್ತೆ ಕೇಳಿಸಿತ್ತು. ನೋಡಿದೆಯಾ, ಅವನಿಗೆ ನೀನು ಇಷ್ಟವೇ ಇಲ್ಲ. ನೀನು ಅವನಿಗೆ ಒಂದು ಹೊರೆ. ಆ ಒಂದು ಮಾತು ಸಮೀರಾಳ ಮನಸ್ಸನ್ನು ಮತ್ತೆ ಕಾಡತೊಡಗಿತ್ತು. ಇಮ್ರಾನ್ನ ಪ್ರತಿಯೊಂದು ಮಾತಿನಲ್ಲೂ ಈಗ ಅವಳಿಗೆ ಪ್ರೀತಿ ಕಾಣುತ್ತಿರಲಿಲ್ಲ. ಕೇವಲ ಕೋಪ, ನಿರ್ಲಕ್ಷ್ಯ ಮತ್ತು ದ್ವೇಷ ಮಾತ್ರ ಕಾಣಿಸುತ್ತಿತ್ತು. ಆದರೆ ನಿಜವಾಗಿಯೂ ಹಾಗಿತ್ತ? ಇಲ್ಲ. ಇಮ್ರಾನ್ಗೆ ತನ್ನ ತಂಗಿಯ ಬಗ್ಗೆ ಇದ್ದದ್ದು ಕೇವಲ ಕಾಳಜಿ. ದಿನಗಳು ಕಳೆಯುತ್ತಾ ಹೋದವು. ಆದರೆ ಆ ಧ್ವನಿ ಮಾತ್ರ ಕಡಿಮೆಯಾಗಲಿಲ್ಲ. ಬದಲಾಗಿ ಇನ್ನಷ್ಟು ಸ್ಪಷ್ಟವಾಗತೊಡಗಿತು. ಈಗ ಅದು ರಾತ್ರಿ ಮಾತ್ರವಲ್ಲ, ಹಗಲಲ್ಲೂ ಅವಳ ಕಿವಿಯಲ್ಲಿ ಪಿಸುಗುಟ್ಟುತ್ತಿತ್ತು. ಈ ಜಗತ್ತಿನಲ್ಲಿ ನಿನ್ನನ್ನು ಯಾರೂ ಇಷ್ಟಪಡುವುದಿಲ್ಲ. ಎಲ್ಲರೂ ನಿನ್ನ ಬಗ್ಗೆ ನಗುತ್ತಾರೆ. ನಿಧಾನವಾಗಿ ಸಮೀರಾ ಬದಲಾಗತೊಡಗಿದಳು. ಮೊದಲು ಯಾರೊಂದಿಗೂ ಹೆಚ್ಚು ಮಾತನಾಡುತ್ತಿರಲಿಲ್ಲ. ನಂತರ ಎಲ್ಲರ ಮೇಲೂ ಅನುಮಾನ ಪಡತೊಡಗಿದಳು. ಅವಳ ಮುಖದಲ್ಲಿದ್ದ ನಗು ದಿನದಿಂದ ದಿನಕ್ಕೆ ಮಾಯವಾಗತೊಡಗಿತು. ಒಂದು ದಿನ ಅವಳ ಆತ್ಮೀಯ ಸ್ನೇಹಿತೆ ಫಾತಿಮಾ ಅವಳನ್ನು ನೋಡಲು ಮನೆಗೆ ಬಂದಳು. ಸಮೀರಾ, ಏನಾಗಿದೆ ನಿನ್ಗೆ? ಮೊದಲಿನ ಹಾಗೆ ನಗುವುದೇ ಇಲ್ಲ, ಹೊರಗೂ ಬರೋದಿಲ್ಲ. ನನಗೆ ನಿಜವಾಗಿಯೂ ಚಿಂತೆ ಆಗ್ತಿದೆ.
ಫಾತಿಮಾಳ ಮಾತುಗಳಲ್ಲಿ ನಿಜವಾದ ಕಾಳಜಿ ಇತ್ತು. ಆದರೆ ಸಮೀರಾಳ ಕಿವಿಯಲ್ಲಿ ಮತ್ತೆ ಅದೇ ಧ್ವನಿ. ಅವಳು ನಿನ್ನ ಬಗ್ಗೆ ಹಾಸ್ಯ ಮಾಡುತ್ತಿದ್ದಾಳೆ, ನಿನ್ನನ್ನು ನೋಡಿ ನಗುತ್ತಿದ್ದಾಳೆ. ಅವಳನ್ನು ನಂಬಬೇಡ. ಸಮೀರಾಳ ಕಣ್ಣುಗಳಲ್ಲಿ ಕೋಪ ತುಂಬಿಕೊಂಡಿತು. ಸಾಕು ಫಾತಿಮಾ, ನನ್ಗೆ ಯಾರ ಸಹಾನುಭೂತಿಯೂ ಬೇಕಾಗಿಲ್ಲ. ದಯವಿಟ್ಟು ಇಲ್ಲಿಂದ ಹೋಗು. ಸಮೀರಾ, ನಾನು ಅಂಥ ಅರ್ಥದಲ್ಲಿ ಹೇಳಲಿಲ್ಲ. ಹೋಗು ಅಂತ ಹೇಳ್ದೆ ಅಲ್ವಾ? ಫಾತಿಮಾ ಮೌನವಾಗಿ ಅಲ್ಲಿಂದ ಹೊರಟಳು. ವರ್ಷಗಳ ಸ್ನೇಹ ಕೆಲವೇ ಕ್ಷಣಗಳಲ್ಲಿ ಮುರಿದು ಬಿದ್ದಿತು. ಆದರೆ ಸಮೀರಾಳಿಗೆ ಗೊತ್ತಿರಲಿಲ್ಲ, ಅದು ಅವಳ ನಿರ್ಧಾರವಾಗಿರಲಿಲ್ಲ. ಯಾರೋ ಅವಳ ಮನಸ್ಸಿನೊಳಗೆ ನಿಧಾನವಾಗಿ ವಿಷ ತುಂಬುತ್ತಿದ್ದರು. ಅದೇ ರಾತ್ರಿ ಮೊದಲ ಬಾರಿಗೆ ಸಮೀರಾ ಅವನನ್ನು ಕಂಡಳು. ಆ ರಾತ್ರಿ ಕನ್ನಡಿಯಲ್ಲಿ ಕಂಡ ಆ ಕೆಂಪು ಕಣ್ಣುಗಳನ್ನು ಸಮೀರಾ ಮರೆತಿಲ್ಲ. ಆ ಘಟನೆ ನಡೆದ ನಂತರ ಅವಳ ಜೀವನವೇ ಬದಲಾಗತೊಡಗಿತು. ಈಗ ಆ ಧ್ವನಿ ರಾತ್ರಿ ಮಾತ್ರವಲ್ಲ, ಹಗಲಲ್ಲೂ ಅವಳ ಕಿವಿಯಲ್ಲಿ ಕೇಳಿಸುತ್ತಿತ್ತು. ಫಾತಿಮಾ, ನಿನ್ನ ನಿಜವಾದ ಸ್ನೇಹಿತೆಯಲ್ಲ. ಇಮ್ರಾನ್ ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಈ ಜಗತ್ತಿನಲ್ಲಿ ನಿನ್ನನ್ನು ನಂಬುವವನು ನಾನು ಮಾತ್ರ. ಪ್ರತಿ ಬಾರಿ ಆ ಧ್ವನಿಯನ್ನು ನಂಬಿದಾಗ ಸಮೀರಾಳ ಮನಸ್ಸಿಗೆ ಒಂದು ವಿಚಿತ್ರವಾದ ನೆಮ್ಮದಿ ಸಿಗುತ್ತಿತ್ತು. ಆದರೆ ಅದೇ ಸಮಯದಲ್ಲಿ ಅವಳು ತನ್ನ ಜನರಿಂದ ಇನ್ನಷ್ಟು ದೂರವಾಗುತ್ತಿದ್ದಳು. ಒಂದು ರಾತ್ರಿ ಅವಳಿಗೆ ಮತ್ತೊಂದು ವಿಚಿತ್ರ ಕನಸು ಬಿತ್ತು. ಅವಳು ಒಂದು ಉದ್ದನೆಯ ಕತ್ತಲೆಯ ದಾರಿಯಲ್ಲಿ ನಡೆಯುತ್ತಿದ್ದಳು. ದಾರಿಯ ಕೊನೆಯಲ್ಲಿ ಒಂದು ಹಳೆಯ ಮಹಲ್. ಅದರೊಳಗೆ 4 ಬಾಗಿಲುಗಳು. ಮೊದಲ 3 ತೆರೆದಿದ್ದವು. ಆದರೆ 4ನೆಯ ಬಾಗಿಲು ಬೀಗ ಹಾಕಲಾಗಿತ್ತು. ಅದರ ಮೇಲೆ ರಕ್ತದ ಬಣ್ಣದಲ್ಲಿ ಒಂದೇ ಒಂದು ಎಚ್ಚರಿಕೆ. ಅಷ್ಟರಲ್ಲಿ ಮತ್ತೆ ಅದೇ ಧ್ವನಿ. ಸತ್ಯ ತಿಳಿಯಬೇಕಾ? ಆ ಬಾಗಿಲನ್ನು ತೆರೆ. ಸಮೀರಾ ಭಯದಿಂದ ಎಚ್ಚರಗೊಂಡಳು. ಅವಳ ಉಸಿರು ವೇಗವಾಗಿತ್ತು. ಆ ಕನಸು ಸಾಮಾನ್ಯ ಕನಸಿನಂತೆ ಅನಿಸಲಿಲ್ಲ. ಯಾರೋ ಅವಳನ್ನು ಎಲ್ಲೋ ಕರೆಯುತ್ತಿರುವಂತೆ ಅನಿಸಿತು. ಮರುದಿನ ಸಂಜೆ ಅವಳು ಈ ಕನಸಿನ ಬಗ್ಗೆ ಒಬ್ಬ ವಯಸ್ಸಾದ ಮೌಲಾನಾರನ್ನು ಭೇಟಿಯಾಗಿ ಎಲ್ಲವನ್ನೂ ಹೇಳಿದಳು. ಮಗಳೇ, ನೀನು ಕಂಡ ಮಹಲ್ ಕರಿ ಮಹಲ್. ವರ್ಷಗಳಿಂದ ಜನರು ದೂರ ಉಳಿದಿರುವ ಜಾಗ. ಆ 4ನೇ ಬಾಗಿಲು ನನಗ್ಯಾಕೆ ಕಾಣಿಸ್ತು? ಯಾಕೆಂದ್ರೆ ಅದು ಎಲ್ಲರಿಗೂ ಕಾಣಿಸುವುದಿಲ್ಲ. ಮನಸ್ಸು ದುರ್ಬಲವಾದವರನ್ನು ಅದು ತಾನೇ ಕರೆಯುತ್ತದೆ. ಆ ಮಾತು ಕೇಳಿದ ಕೂಡಲೇ ಸಮೀರಾಳ ಕೈಗಳು ನಡುಗಿದವು. ಯಾಕಂದ್ರೆ
ತಾನು ಕಂಡ ಪ್ರತಿಯೊಂದು ದೃಶ್ಯವೂ ಮೌಲಾನಾ ಹೇಳಿದ ಕಥೆಯಂತೆಯೇ ಇತ್ತು. 3 ದಿನಗಳ ನಂತರ ಯಾರಿಗೋ ಹೇಳದೆ ಸಮೀರಾ ಒಬ್ಬಳೇ ಕರಿ ಮಹಲ್ಗೆ ಹೊರಟಳು. ಹೊರಗೆ ಭಾರೀ ಮಳೆ, ಗುಡುಗು, ಮಿಂಚು. ಅವಳು ಮಹಲ್ನ ಬಾಗಿಲಿನ ಮುಂದೆ ನಿಂತ ಕ್ಷಣವೇ ಹಳೆಯ ಮರದ ಬಾಗಿಲು ತಾನಾಗಿಯೇ ನಿಧಾನವಾಗಿ ತೆರೆದುಕೊಂಡಿತು. ಒಳಗೆ ಸಂಪೂರ್ಣ ಕತ್ತಲೆ. ತೀವ್ರದ ವಾಸನೆ, ಹಳೆಯ ಗೋಡೆಗಳು, ಪ್ರತಿ ಹೆಜ್ಜೆಯಲ್ಲೂ ಯಾರೋ ತನ್ನ ಹಿಂದೆ ನಡೆಯುತ್ತಿರುವ ಅನುಭವ. ಆದರೆ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. 2ನೇ ಮಹಡಿಯಲ್ಲಿ 4 ಬಾಗಿಲುಗಳು. ಮೊದಲನೆಯದು ಖಾಲಿ, 2ನೆಯದು ಖಾಲಿ, 3ನೆಯದು ವರ್ಷಗಳಿಂದ ಯಾರೂ ಕಾಲಿಡದಂತೆ ಧೂಳಿನಿಂದ ಮುಚ್ಚಿತ್ತು. ಆದರೆ 4ನೆಯ ಬಾಗಿಲು ಅವಳು ಕನಸಿನಲ್ಲಿ ನೋಡಿದಂತೆಯೇ ಮುಚ್ಚಿಕೊಂಡೇ ಇತ್ತು. ಅದರ ಮೇಲೆ ಕೆಂಪು ಅಕ್ಷರಗಳಲ್ಲಿ ಬರಹ: ತೆರೆಯಬೇಡ. ಸತ್ಯ ಈ ಬಾಗಿಲಿನ ಆಚೆ ಇದೆ. ತೆರೆ. ನಡುಗುತ್ತಿದ್ದ ಕೈಗಳಿಂದ ಸಮೀರಾ ಆ ಬಾಗಿಲನ್ನು ನಿಧಾನವಾಗಿ ತೆರೆದಳು. ಕೊಠಡಿಯೊಳಗೆ ಯಾವ ಪೀಠೋಪಕರಣವೂ ಇರಲಿಲ್ಲ, ಯಾವ ಚಿತ್ರವೂ ಇರಲಿಲ್ಲ. ಒಂದೇ ಒಂದು ವಸ್ತು, ನೆಲದಿಂದ ಸೀಲಿಂಗ್ವರೆಗೆ ಎತ್ತರವಾಗಿದ್ದ ಒಂದು ಬೃಹತ್ ಕನ್ನಡಿ. ಧೂಳಿನಿಂದ ಮುಚ್ಚಿದ್ದರೂ ಅದರೊಳಗೆ ಸಮೀರಾಳ ಮುಖ ಮಾತ್ರ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಕೆಲವು ಕ್ಷಣಗಳು ಯಾವುದೂ ನಡೆಯಲಿಲ್ಲ. ನಂತರ ಕನ್ನಡಿಯೊಳಗಿನ ಅವಳ ಪ್ರತಿಬಿಂಬ ನಿಧಾನವಾಗಿ ನಗತೊಡಗಿತು. ಆದರೆ ಸಮೀರಾ ನಗುತ್ತಿರಲಿಲ್ಲ. ಯಾರ್ ನೀನು? ಕನ್ನಡಿಯೊಳಗಿನ ಆ ಪ್ರತಿಬಿಂಬ ನಿಧಾನವಾಗಿ ತನ್ನ ತಲೆಯನ್ನು ಓರೆಯಾಗಿ ತಿರುಗಿಸಿತು. ನಂತರ ಮೊದಲ ಬಾರಿಗೆ ಅದು ಮಾತನಾಡಿತು. ಕೊನೆಗೂ ನೀನು ಬಂದೆ. ನನ್ನ ಮಾತನ್ನು ನೀನು ಕೇಳಿದೆ. ನನ್ನನ್ನು ಬಿಡುಗಡೆ ಮಾಡಿದೆ. ಅದೇ ಕ್ಷಣದಲ್ಲಿ ಕೊಠಡಿಯ ಉಷ್ಣಾಂಶ ಹಠಾತ್ ಕುಸಿಯಿತು. ಗೋಡೆಗಳ ಮೇಲೆ ಕಪ್ಪು ನೆರಳುಗಳು ಹರಿದಾಡತೊಡಗಿದವು. ನೀನು ಯಾರು? ನಿನ್ನ ಕಿವಿಯಲ್ಲಿ ಎಷ್ಟು ದಿನಗಳಿಂದ ಪಿಸುಗುಡುತ್ತಿದ್ದ ಧ್ವನಿ ನಾನೇ. ಜನರು ನನ್ನನ್ನು ಇಫ್ರೀತ್ ಎಂದು ಕರೆಯುತ್ತಾರೆ. ಇಫ್ರೀತ್ನ ಮಾತು ಕೇಳಿದ ಕ್ಷಣವೇ ಸಮೀರಾಳ ಕಾಲಿನ ಕೆಳಗಿನ ನೆಲವೇ ಜಾರಿದಂತಾಯಿತು. ಭಯದಿಂದ ಅವಳು ಹಿಂದಕ್ಕೆ ಸರಿದಳು. ಒಂದು ಕ್ಷಣವೂ ಅಲ್ಲಿರದೆ ಆ ಕೊಠಡಿಯಿಂದ ಓಡತೊಡಗಿದಳು. ಮೆಟ್ಟಿಲುಗಳನ್ನು ಇಳಿದು ಮಳೆಯ ನಡುವೆ ಒಂದೇ ಉಸಿರಿನಲ್ಲಿ ಮನೆ ತಲುಪಿದಳು. ಆದರೆ ಆ ರಾತ್ರಿ ನಂತರ
ಅವಳ ಜೀವನ ಎಂದಿಗೂ ಮೊದಲಿನಂತಿರಲಿಲ್ಲ. ಈಗ ಇಫ್ರೀತ್ನ ಧ್ವನಿ ಪ್ರತಿ ಕ್ಷಣವೂ ಅವಳ ಜೊತೆಗೆ ಇತ್ತು. ಹಗಲು ರಾತ್ರಿ ಮೌನ, ಯಾವ ಸಮಯವಾದರೂ ಅದು ಅವಳ ಕಿವಿಯಲ್ಲಿ ಪಿಸುಕುಡುತ್ತಲೇ ಇತ್ತು. ರಾತ್ರಿ ಬಂದರೆ ಅವಳ ಕೋಣೆಯ ಮೂಲೆಯಲ್ಲಿ ಒಂದು ಕಪ್ಪು ನೆರಳು ನಿಶ್ಚಲವಾಗಿ ನಿಂತಿರುತ್ತಿತ್ತು. ಸಮೀರಾ, ಏನಾಗಿದೆ ನಿನ್ಗೆ? ನೀನು ಮೊದಲಿನ ಹಾಗಿಲ್ಲ. ನನಗೆ ನಿಜವಾಗ್ಲೂ ಭಯವಾಗ್ತಿದೆ. ಅವನ ಮಾತು ನಂಬಬೇಡ. ಅವನು ನಿನ್ನನ್ನು ತನ್ನ ಹಿಡಿತದಲ್ಲಿಡಲು ಪ್ರಯತ್ನಿಸುತ್ತಿದ್ದಾನೆ. ಇಫ್ರೀತ್ನ ಮಾತುಗಳು ನಿಧಾನವಾಗಿ ಸಮೀರಾಳ ಮನಸ್ಸನ್ನು ಸಂಪೂರ್ಣ ಆವರಿಸಿಬಿಟ್ಟಿದ್ದವು. ನಿನಗೆ ಸಹಾಯ ಬೇಕಾಗಿದೆ ಸಮೀರಾ. ನಾಳೆ ನಾವು ಒಬ್ಬ ಒಳ್ಳೆಯ ವೈದ್ಯರನ್ನು ಭೇಟಿಯಾಗೋಣ. ಕೇಳಿದೆಯಾ? ಅವನು ನಿನ್ನನ್ನು ಹುಚ್ಚೆಂದು ಭಾವಿಸಿದ್ದಾನೆ. ಆ ಮಾತು ಕೇಳುತ್ತಿದ್ದಂತೆ ಸಮೀರಾಳ ಕೋಪ ಸಿಡಿದು ಬಿಟ್ಟಿತು. ಅವಳು ಇಮ್ರಾನ್ ಮೇಲೆ ದಾಳಿ ಮಾಡಿದಳು. ಇಮ್ರಾನ್ ಬೆಚ್ಚಿಬಿದ್ದ. ಇದು ತನ್ನ ತಂಗಿಯ ವರ್ತನೆಯೇ ಅಲ್ಲ ಎಂದು ಅವನಿಗೆ ಸ್ಪಷ್ಟವಾಗಿತ್ತು. ಮರುದಿನ ಇಮ್ರಾನ್ ಮೌಲಾನಾ ಅಬ್ದುಲ್ ಹಕೀಂ ಅವರನ್ನು ಭೇಟಿಯಾಗಿ ನಡೆದದ್ದನ್ನೆಲ್ಲ ವಿವರಿಸಿದ. ಅವಳ ಮನಸ್ಸು ಅವಳದೇ ನಿಯಂತ್ರಣದಲ್ಲಿಲ್ಲ. ಒಂದು ದುಷ್ಟ ಶಕ್ತಿ ಅವಳ ಭಯವನ್ನು ಬಳಸಿಕೊಂಡು ಅವಳನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತಿದೆ. ಇದನ್ನು ತೆಗೆದುಕೋ. ಇದರ ಮೇಲೆ ನಾನು ದುವಾ ಓದಿದ್ದೇನೆ. ಇಂದು ರಾತ್ರಿ ಅವಳಿಗೆ ಇದನ್ನು ಕುಡಿಸು. ನಾಳೆ ಬೆಳಿಗ್ಗೆ ಅವಳನ್ನು ನನ್ನ ಬಳಿ ಕರೆದುಕೊಂಡು ಬಾ. ಆ ರಾತ್ರಿ ಇಮ್ರಾನ್ ಮನೆಗೆ ಬಂದಾಗ ಸಮೀರಾ ಕತ್ತಲೆಯಲ್ಲಿ ಒಬ್ಬಳೇ ಕುಳಿತಿದ್ದಳು. ಅವಳ ಕಣ್ಣುಗಳು ರಕ್ತದಂತೆ ಕೆಂಪಾಗಿದ್ದವು. ಸಮೀರಾ, ದಯವಿಟ್ಟು ಇದನ್ನ ಕುಡಿ. ಅವನು ದುವಾ ಓದಿದ ನೀರನ್ನು ಅವಳ ಮೇಲೆ ಸಿಂಪಡಿಸಿದ. ಅದೇ ಕ್ಷಣದಲ್ಲಿ ಸಮೀರಾಳ ದೇಹದಿಂದ ಕಪ್ಪು ಹೊಗೆಯೊಂದು ಹೊರಬರತೊಡಗಿತು. ನಿಲ್ಲಿಸು. ಅವನ ಮಾತು ಕೇಳಬೇಡ. ಸಮೀರಾ ಗೊಂದಲಕ್ಕೊಳಗಾಗಿದ್ದಳು. ಆದರೆ ಇಮ್ರಾನ್ ಧೈರ್ಯ ಕಳೆದುಕೊಳ್ಳಲಿಲ್ಲ. ನಾನು ನಿನ್ನಣ್ಣ. ನಿನ್ನ ಕೆಟ್ಟದ್ದನ್ನು ಯಾವತ್ತೂ ಬಯಸೋದಿಲ್ಲ. ದಯವಿಟ್ಟು ಇದನ್ನ ಕುಡಿ. ನಿಧಾನವಾಗಿ ಸಮೀರಾ ಆ ನೀರನ್ನು ಕುಡಿದಳು. ಕೆಲವು ಕ್ಷಣಗಳವರೆಗೆ ಎಲ್ಲವೂ ಶಾಂತವಾಗಿತ್ತು. ಆದರೆ ಆ ರಾತ್ರಿ ಕನ್ನಡಿಯಲ್ಲಿ ಇಫ್ರೀತ್ ಮತ್ತೊಮ್ಮೆ ಕಾಣಿಸಿಕೊಂಡ. ಈ ಬಾರಿ ಹಿಂದೆಗಿಂತಲೂ ಭಯಾನಕವಾಗಿ. ನೀನು ಆ ನೀರನ್ನು ಕುಡಿದೆಯಾ? ತುಂಬಾ ಚೆನ್ನಾಗಿದೆ. ಆದರೆ ನೀನು ನನ್ನವಳು. ನಮ್ಮಿಬ್ಬರನ್ನು ಯಾರೂ ಬೇರ್ಪಡಿಸಲಾರರು. ಆ ರಾತ್ರಿ ಮನೆಯೊಳಗೆ ವಿಚಿತ್ರ ಘಟನೆಗಳು ಆರಂಭವಾದವು. ಬಾಗಿಲುಗಳು ತಾವಾಗಿಯೇ ತೆರೆದುಕೊಳ್ಳುತ್ತಿದ್ದವು. ಖಾಲಿ ಕೋಣೆಗಳಲ್ಲಿ ಯಾರೂ ನಡೆಯುತ್ತಿರುವ ಹೆಜ್ಜೆಗಳ ಶಬ್ದ. ಗೋಡೆಗಳ ಮೇಲೆ ಕಪ್ಪು ಕೈಗಳ ಗುರುತು. ಇಮ್ರಾನ್ ಕೂಡ ಮೊದಲ ಬಾರಿಗೆ ಆ ಕಪ್ಪು ಆಕೃತಿಯನ್ನು ನೋಡಿದ. ಮರುದಿನ ಬೆಳಿಗ್ಗೆ ಇಮ್ರಾನ್ ಸಮೀರಾಳನ್ನು ಕರೆದುಕೊಂಡು ಮೌಲಾನಾ ಅವರ ಬಳಿ ಹೋದ. ಇಫ್ರೀತ್,
ನಿನ್ನ ಭಯದಿಂದಲೇ ಶಕ್ತಿ ಪಡೆಯುತ್ತಿದೆ. ನೀನು ಭಯಪಡುವುದನ್ನು ನಿಲ್ಲಿಸಿದರೆ ಅದರ ಶಕ್ತಿ ಸ್ವತಃ ಕಡಿಮೆಯಾಗುತ್ತದೆ. ನಾನು ಪ್ರಯತ್ನಿಸುತ್ತೇನೆ. ಅದೇ ರಾತ್ರಿ ಮೌಲಾನಾ, ಇಮ್ರಾನ್ ಮತ್ತು ಸಮೀರಾ ಮತ್ತೊಮ್ಮೆ ಕರಿ ಮಹಲ್ಗೆ ಹೋದರು. ಹೊರಗೆ ಮಳೆ, ಗುಡುಗು, ಮಿಂಚು. ನಾಲ್ಕನೇ ಕೋಣೆಯ ಬಾಗಿಲು ಮತ್ತೆ ತಾನಾಗಿಯೇ ತೆರೆದುಕೊಂಡಿತು. ಒಳಗೆ ಅದೇ ಬೃಹತ್ ಕನ್ನಡಿ. ಆದರೆ ಈ ಬಾರಿ ಅದರೊಳಗೆ ಯಾರ ಪ್ರತಿಬಿಂಬವೂ ಇರಲಿಲ್ಲ. ಅದರ ಬದಲು ಒಂದು ಬೃಹತ್ ಕಪ್ಪು ಆಕೃತಿ ನಿಶ್ಚಲವಾಗಿ ನಿಂತಿತ್ತು. ಅವಳು ನನ್ನವಳು. ನೀವು ಅವಳನ್ನು ನನ್ನಿಂದ ಕಸಿದುಕೊಳ್ಳಲಾರಿರಿ. ಅಷ್ಟರಲ್ಲಿ ಮೌಲಾನಾ ದುವಾ ಓದಲು ಆರಂಭಿಸಿದರು. ಇಮ್ರಾನ್ ಸಮೀರಾಳ ಕೈಯನ್ನು ಬಿಗಿಯಾಗಿ ಹಿಡಿದ. ಇಫ್ರೀತ್ ಭಯಾನಕವಾಗಿ ಗರ್ಜಿಸಿತು. ಕಿಟಕಿಯ ಕಾಜುಗಳು ಒಂದೊಂದಾಗಿ ಒಡೆದು ಚೂರಾದವು. ಗೋಡೆಗಳು ನಡುಕತೊಡಗಿದವು. ನಂತರ ಆ ಬೃಹತ್ ಕನ್ನಡಿ ನಿಧಾನವಾಗಿ ಬಿರುಕು ಬಿಡತೊಡಗಿತು. ಪ್ರತಿ ಬಿರುಕಿನೊಳಗೂ ಬೇರೆ ಬೇರೆ ಮುಖಗಳು. ಭಯ, ದುಃಖ, ನೋವು, ಕಣ್ಣೀರು. ಅವುಗಳೆಲ್ಲ ಸಹಾಯಕ್ಕಾಗಿ ಕಿರುಚುತ್ತಿದ್ದವು. ಮೌಲಾನಾರ ದುವಾ ಕೊನೆಯ ಪದವನ್ನು ತಲುಪಿದ ಕ್ಷಣ ಆ ಕನ್ನಡಿ ಸಾವಿರ ತುಂಡುಗಳಾಗಿ ಒಡೆದು ಹೋಯಿತು. ಸಂಪೂರ್ಣ ಕೋಣೆ ಕಪ್ಪು ಹೊಗೆಯಿಂದ ತುಂಬಿತು. ಕೆಲವು ಕ್ಷಣಗಳ ನಂತರ ಎಲ್ಲವೂ ಶಾಂತವಾಯಿತು. ಇಫ್ರೀತ್ ಕಣ್ಮರೆಯಾಗಿತ್ತು. ಸಮೀರಾ ಜೋರಾಗಿ ಅಳತೊಡಗಿದಳು. ತಿಂಗಳುಗಳ ನಂತರ ಮೊದಲ ಬಾರಿಗೆ ಅವಳ ಮನಸ್ಸಿನಲ್ಲಿ ಸಂಪೂರ್ಣ ಮೌನ. ಇನ್ನು ಯಾವ ಧ್ವನಿಯೂ ಕೇಳಿಸ್ತಿಲ್ಲ. ಎಷ್ಟು ಶಾಂತಿ. ಆದರೆ ಅದೇ ಕ್ಷಣದಲ್ಲಿ ಅವಳ ದೇಹದಿಂದ ಕಪ್ಪು ಹೊಗೆ ಹೊರಬರತೊಡಗಿತು. ಅವಳ ಚರ್ಮ ನಿಧಾನವಾಗಿ ಕಪ್ಪಾಗತೊಡಗಿತು. ಅವಳು ನೋವಿನಿಂದ ಕಿರುಚುತ್ತಿದ್ದಳು. ಆದರೆ ಅವಳ ಮುಖದಲ್ಲಿ ವಿಚಿತ್ರವಾದ ನೆಮ್ಮದಿ ಕಾಣಿಸುತ್ತಿತ್ತು. ಈಗ ನಾನು ಮುಕ್ತಳಾಗಿದ್ದೇನೆ. ಅಷ್ಟೇ, ಸಮೀರಾ ತನ್ನ ಕೊನೆಯ ಉಸಿರೆಳೆದಳು. ಸಮೀರಾ. ಕೆಲವು ತಿಂಗಳುಗಳ ನಂತರ ಫಾತಿಮಾ ತನ್ನ ಕೋಣೆಯಲ್ಲಿ ಒಬ್ಬಳೇ ಕುಳಿತಿದ್ದಳು. ಹೊರಗೆ ಮತ್ತೆ ಮಳೆ ಸುರಿಯುತ್ತಿತ್ತು. ಹಠಾತ್ತನೆ ಅವಳ ಕಿವಿಯ ಹತ್ತಿರ ಯಾರೋ ನಿಧಾನವಾಗಿ ಪಿಸುಗುಟ್ಟಿದರು. ಸಮೀರಾ, ನಿನ್ನ ಬಗ್ಗೆ ಏನು ಯೋಚಿಸುತ್ತಿದ್ದಳು ಗೊತ್ತಾ? ಫಾತಿಮಾಳ ಮುಖ ಬಿಳಿಚಿತು. ಅವಳು ನಿಧಾನವಾಗಿ ತನ್ನ ಮುಂದಿದ್ದ ಕನ್ನಡಿಯ ಕಡೆ ನೋಡಿದಳು. ಕನ್ನಡಿಯ ಮೇಲ್ಮೈ ಮಸುಕಾಗತೊಡಗಿತು. ಕೆಲವೇ ಕ್ಷಣಗಳಲ್ಲಿ ಅದರೊಳಗೆ 2 ಕೆಂಪು ಕಣ್ಣುಗಳು ಕಾಣಿಸಿಕೊಂಡವು. ಕತ್ತಲೆಯೊಳಗೆ ಒಂದು ನಿಧಾನವಾದ ಭಯಾನಕ ನಗು ಪ್ರತಿಧ್ವನಿಸಿತು. ಬೇಟೆ ಮುಗಿಯಬಹುದು
ಯಾವಾಗಲೂ ಹೊಸ ಬೇಟೆಯನ್ನು ಹುಡುಕುತ್ತಿರುತ್ತಾಳೆ.